ಸರ್ ಮೊನ್ನೆ ಒಂದು ನಮ್ಮ ಇಲ್ಲಿ ಕೋಲಾರಲ್ಲಿ ಒಂದು ಚಿಕ್ಕದ ಒಂದು ಘಟನೆ ಆಗಿದೆ. ಎಲ್ಲಿ ಹುಡುಗರು ಹೊಡೆದಾಡ್ಕೊಂಡು ಮಿಲಾದ್ ಫಂಕ್ಷನ್ ಹೊಡೆದಾಡ್ಕೊಂಡಿದ್ದಾರೆ. ಅಲ್ಲಿ ಏನಾಗಿದೆ, ನಾನು ಎಸ್ ಪಿ ಸಾಹೇಬ್ರಿಗೂ ಇದ್ರ ಬಗ್ಗೆ ಮಾತಾಡಿದೆ. ನಾನು ಅಲ್ಲಿ ನಮ್ಮ ಸೀಪುರ್ ಅಕ್ರಮ್ ಅವರು ಮಕ್ಕಳು ಇನ್ನೊಬ್ರು ಯಾರು ಗಲಾಟೆ ಆಗಿದ್ದು, ಕೂಡವ್ರ ಮಕ್ಕಳು ಯಾರಾದ್ರೂ ಅದು ನಮ್ಗೆ ಸಂಬಂಧ ಇಲ್ಲ. ಗಲಾಟೆ ಯಾರನ್ನ ಮಾಡ್ಕೊಂಡಿರಲಿ ಪೊಲೀಸಿಗೆ ಕಾನೂನು ಇದೆ. ಇವ್ರು ಸೆಂಟ್ರಲ್ಲಿ ಬಿಡ್ಸಕ್ ಬಂದಿರೋರ್ನ ಅವ್ರನ್ನ ತಗೊಂಡೋಗ್ಬಿಟ್ಟು ನೆನ್ನೆ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಸಬ್ಮಿಟ್ ಮಾಡಿದ್ದಾರೆ. ನಾವು ಹೇಳಿದೀವಿ ಅವ್ರು ಸೆಂಟ್ರಲ್ಲಿ ಬಿಡ್ಸಕ್ ಬಂದಿರೋರು ಅಂತ ಹೇಳಿದೀವಿ. ನಾವು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಪೋಸಿಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಕ್ಕಳು ಸಿಕ್ಕಿಲ್ಲ ಅಂತ ಇವ್ರು ತಗೊಂಡೋಗಿ ಮಾಡಿದ್ದಾರೆ. ಹಂಗಾದ್ರೆ ಎಲ್ಲಾದ್ರೂ ಜಗಳ ಆಗ್ತಾ ಇದ್ದಾಗ ಯಾರು ಬಿಡಿಸ್ಬಾರ್ದ? ಎಲ್ಲಾದ್ರೂ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಯಾವ್ದೋ ಕಾರ್ ಇದ್ದಾಗ ನಾವ್ ಯಾರು ಅಲ್ಲಿ ಹೋಗಿ ತಡೆಗಟ್ಟೋದು, ಏನೋ ರೋಡಲ್ಲಿ ಕಾರ್ ಬಿದ್ದಿದ್ದು ಆಕ್ಸಿಡೆಂಟ್ ಆಗಿದೆ ಅದನ್ನು ತೆಗಿಯೋದು, ಇದೆಲ್ಲ ತಪ್ಪ. ಜಗಳ ಮಾಡ್ತಾ ಇದ್ರೆ ಹೋಗಿ ಅಡ್ಡ ಹೋಗೋದು ಇಲ್ಲ. ಒಂದು ದೊಡ್ಡ ಮನುಷ್ಯನಾಗಿ ಇವಾಗ ನಾವು ನೀವೇ ಜಗಳ ಆಡ್ಬೋದು, ಒಂದು ದೊಡ್ಡ ಮನುಷ್ಯನ ಪಕ್ಕದಲ್ಲಿ ಬಂದು 2 ರೇಟ್ ಹೊಡೆದು ಆ ದೊಡ್ಡ ಮನುಷ್ಯ ನೀನು ಆ ಕಡೆ ಹೋಗೋ ನೀವೇ ಹೇಳೋದು ತಪ್ಪ. ಹಂಗಾದ್ರೆ ಯಾರು ಅಡ್ಡ ಹೋಗ್ಬಾರ್ದ, ಹೊಡೆದವ್ರು ಹೊಡೆದಾಡ್ಕೊಂಡು ಸಾಯಿಲಿ. ಇಷ್ಟು ಇದು ಯಾಕೆ ಇದು ಮಾಡ್ತಾರೆ? ನಾವು ಹೇಳಿದೀವಿ. ನಾವು ಮಾತಾಡಿದಾಗ ಹೇಳಿದ್ರು ನಾವು ಮಕ್ಕಳು ಬಂದು ಸರೆಂಡರ್ ಮಾಡಿದ್ರೆ ಅವ್ನಿಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಮುಂಜು ಈಗ ನಾನು ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಅದು ನಾನು ನೋಡಿ ಅವರು ರಿಪೀಟ್ ಆಗ್ಬಾರ್ದು. ನಾನು ನನ್ನ ಇದ್ರು ಮಾತಾಡಿದ್ವಿ ನೋಡ್ರಿ ಎಸ್ ಪಿ ಅವರೇ, ಈ ಘಟನೆ ಆಗಿದ್ರೆ ತಪ್ಪು, ಇದು ರಿಪೀಟ್ ಆಗ್ಬಾರ್ದು. ಯಾರೋ ತಪ್ಪು ಮಾಡಿದ್ರೆ ಪೇರೆಂಟ್ಸ್ ಕಳ್ಸೋದು ಇಟ್ಸ್ ನಾಟ್. ನಾವು ಎಸ್ ಪಿ ಸಾಹೇಬ್ರಿಗೂ ಮಾತಾಡಿದೀವಿ, ಡಿವೈಎಸ್ಪಿ ಮಾತಾಡಿದೆ, ಇನ್ಸ್ಪೆಕ್ಟರ್ಗೂ ಮಾತಾಡಿದೆ, ಕ್ಲೀನ್ ಆಗಿ ಹೇಳಿದೀವಿ. ಇವಾಗ ನಾವೇನು ತಪ್ಪು ಅಂತ ನಾವೇನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡಿರೋರು ಮಾಡಿ, ನಾವು ಅವ್ರ ಬಗ್ಗೆ ಎತ್ತೋದೇ ಇಲ್ಲ. ಮಾಡಿದ್ದಾರೆ ತಂದೇನು ಇದು ಮಾಡಿದ್ರೆ ಅಡ್ಡ ಬಂದಿದ್ದಕ್ಕೆ ಅವ್ರದ್ದೇನು ಅಡ್ಡ ಬಂದಿತ್ತಪ್ಪ. ಇನ್ಮೇಲೆ ಹಂಗಾದ್ರೆ ಎಲ್ರಿಗೂ ನಾವು ಒಂದು ಹೇಳೋದು, ಎಲ್ಲಾದ್ರೂ ಗಲಾಟೆ ಆಗಾದ್ರೆ ಯಾರು ಪೊಲೀಸರು ಯಾರು ಅಡ್ಡ ಹೋಗ್ಬಾರ್ದು. ಪೊಲೀಸರು ಬಂದು